ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಮೇಲೆ ಸಿಕ್ಕಾಪಟ್ಟೆ ಫೈರ್ ಆಗಿದ್ದಾರೆ. ಯಾಕಂತಂದರೆ ಅವಳ ಪೊಸೆಸಿವ್ನೆಸ್ ರಘುವಂಡ್ ಗಿಲ್ಲಿ ಮೇಲೆ ಎಲ್ಲರಿಗೂ ಲೈಕ್ ಆಗ್ತಾ ಇಲ್ಲ. ಅವ್ರ ಜೊತೆ ಯಾರು ಕುತ್ಕೊಂಡು ಮಾತಾಡಿದ್ರು ಅವ್ರ ಮೇಲೆ ಒಂದು ಗ್ರಡ್ಜ್ ದ್ವೇಷವನ್ನು ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ. ಅವರು ಯಾರ ಜೊತೆ ಗಿಲ್ಲಿ ಜೊತೆ ಆ್ಯಂಡ್ ರಘು ಜೊತೆ ಯಾರು ಕ್ಲೋಸ್ ಇರ್ತಾರೋ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಲ್ಲ. ಸ್ಟಾರ್ಟಿಂಗಿಂದ ನಾವು ನೋಡಿದ್ವಿ. ಇದಕ್ಕಿಂತ ಮುಂಚೆ ಕಾವ್ಯ ಆ್ಯಂಡ್ ಸ್ಪಂದನ ಗಿಲ್ಲಿ ಜೊತೆ ಯಾವಾಗಲೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೊ ಅವರಿಬ್ಬರನ್ನ ಹೊರಗೆ ಕಳಿಸಿ ಇವಳು ಗಿಲ್ಲಿ ಜೊತೆ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಮತ್ತು ರಘು ಜೊತೆ ರಾಶಿಕಾ ಜಾಸ್ತಿ ಕ್ಲೋಸ್ ಇದ್ದರು. ಸೊ ಈ ವೀಕ್ನಲ್ಲಿ ರಾಶಿಕಾ ಜೊತೆ ಜಗಳ ಆಯಿತು. ಸೊ ಹೀಗೆ ಅವರಿಬ್ಬರ ಜೊತೆ ಯಾರು ಕ್ಲೋಸ್ ಇದ್ರೂ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಲ್ಲ. ಎಸ್ಪೆಷಲಿ ಲೇಡೀಸ್ ಯಾರು ಕ್ಲೋಸ್ ಇರ್ತಾರೋ ಅವ್ರನ್ನ ವೀಕ್ ಅಂತ ಅನ್ನೋದು ಮತ್ತು ಅವ್ರ ಜೊತೆ ಜಗಳ ಮಾಡೋದು. ಒಟ್ಟು ಅವರಿಬ್ಬರ ಹತ್ರ ಯಾರೂ ಕೂತ್ಕೋಬಾರ್ದು, ಗಿಲ್ಲಿ ಆ್ಯಂಡ್ ರಘು ಹತ್ರ. ಸೊ ಅವ್ರ ಜೊತೆ ಇವಳಷ್ಟೇ ಕೂತ್ಕೋಬೇಕು ಅನ್ನೋದೊಂದು ಮೆಂಟಾಲಿಟಿ ಇದೆ. ಮತ್ತು ನಿನ್ನೆ ಎಪಿಸೋಡ್ ನಾವು ನೋಡಿದ್ವಿ, ಗಿಲ್ಲಿ ಮುಂದೆ ಬೀನ್ ಬ್ಯಾಗ್ಗಳು 3-4 ಬೀನ್ ಬ್ಯಾಗ್ಗಳಿದ್ರೆ ಅಲ್ಲಿ ಯಾರನ್ನ ಬಂದು ಕೂತ್ಕೊಂಡು ಇವ್ರನ್ನ ರಕ್ಷಿತಾ ಆ್ಯಂಡ್ ಗಿಲ್ಲಿನ ಡಿಸ್ಟರ್ಬ್ ಮಾಡ್ತಾರೆ ಅಂತ ತಿಳ್ಕೊಂಡು ರಕ್ಷಿತಾ ಅವೆಲ್ಲ ತೊಗೊಂಡೋಗಿ ದೂರ ಹಾಕಿ ಬರ್ತಾರೆ. ಅದನ್ನು ಕಾವ್ಯ ಧನುಷ್ ನೋಡ್ತಾರೆ. ಧನುಷ್ ಬರ್ತಾನೆ. ಧನುಷ್ ಏನು ಮಾತಾಡುವ, ನಾವು ಕುತ್ಕೋಬಾರ್ದ ಇಲ್ಲಿ ಅಂತ ಕೇಳ್ತಾನೆ ಕಾಮಿಡಿಯಾಗಿ. ಇಲ್ಲ ಕುತ್ಕೋಬೋದು, ಮಾತಾಡು ಅಂತ ಹೇಳಿ ಮಾತಾಡ್ತಲೆ. ಸೊ ಧನುಷ್ ಬಂದು ಬೇಕಂತ ತೊಗೊಂಡು ಬಂದು ಅಲ್ಲಿ ಕೂತ್ಕೊತಾನೆ. ಸೊ ಹೀಗೆ ಒಟ್ಟು ಅವರು ಇದ್ದಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಪೊಸೆಸಿವ್ನೆಸ್ ಜಾಸ್ತಿ ರಕ್ಷಿತಾಗೆ. ಗಿಲ್ಲಿ ನನ್ನ ಜೊತೆನೇ ಮಾತಾಡಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ ಪ್ರತಿಯೊಂದರಿಗೂ ಗಿಲ್ಲಿ ತನಗೆ ಇಷ್ಟ ಅನ್ನೋ ಥರನೇ ಎಕ್ಸ್ಪ್ರೆಷನ್ಸ್ ಆಗಲಿ ಬಿಹೇವಿಯರ್ ಆಗಲಿ ಮಾಡ್ತಿರ್ತಾರೆ. ಗಿಲ್ಲಿ ಬಗ್ಗೆ ಅವಳಿಗೂ ತುಂಬ ಲೈಕ್ ಇದೆ, ಇಂಟ್ರೆಸ್ಟು ಇದೆ. ಅದನ್ನು ಅವಳು ಹೇಳ್ತಿರ್ತಾರೆ. ಮತ್ತು ಕಾವ್ಯ ಜೊತೆ ಗಿಲ್ಲಿ ಮಾತಾಡ್ಲಿಕ್ಕೆ ಹೋದಾಗ ಕಾವ್ಯ ಸರಿಯಾಗಿ ಮಾತಾಡಿಲ್ಲ ಅಂತಂದರೆ ಅವನು ಪಕ್ಕದಲ್ಲಿ ಕೂತ್ಕೊಂಡು ನೀನು ಯಾರ ಜೊತೆನೂ ನಿನಗೆ 10% ಲವ್ ಕೊಡದೆ ಇರೋರ ಹತ್ರ ನೀನು 100% ಕೊಡೋಕೆ ಹೋಗಬಾರ್ದು, ನೀನು ಅವ್ರ ಹಿಂದೆ ಹೋಗಬಾರ್ದು, ನನಗೆ ಟೈಮ್ ಕೊಡಬೇಕಂತ ಕೇಳಬಾರ್ದು ಅಂಥೇಳಿ ಮೋಟಿವೇಶನ್ ಕೊಡ್ಲಿಕ್ಕೆ ಹೋಗ್ತಾರೆ. ಮತ್ತು ನಿನಗೆ ಯಾರು ಬೆಲೆ ಕೊಡ್ತಾರೋ ಅವ್ರಿಗೆ ನಿನಗೆ ಯಾರು 100% ಬೆಲೆ ಕೊಡ್ತಾರೋ ಅವ್ರಿಗೆ ನೀನು 10% ಕೊಟ್ಟರು ನಿನಗೆ ನೀನು 100% ಕೊಟ್ಟರೆ ಅವರು 200% ಕೊಡ್ತಾರೆ ನಿನಗೆ ಬೆಲೆ ಕೊಡೋರು ಅಂಥವ್ರು ನೋಡ್ಕೊಂತೇಳಿ ಇಂಡೈರೆಕ್ಟ್ಲಿ ಇವಳನ್ನ ಚೆನ್ನಾಗಿ ನೋಡ್ಕೊ ಅನ್ನೋ ಥರ, ಇವಳ ಜೊತೆ ಇರೋ ಅನ್ನೋ ಥರ ಇಂಡೈರೆಕ್ಟ್ಲಿ ಹೇಳ್ತಾರೆ. ಅದು ರಘುಗೆ ಅರ್ಥ ಆಗುತ್ತೆ, ನೀನು ಯಾವ ಇಂಟೆನ್ಷನ್ದಿಂದ ಹೇಳ್ತಿದ್ದೀಯಾ ಅಂಥೇಳಿ ರಘುನ ಅಂತಾನೆ. ಸೊ ಇದನ್ನೆಲ್ಲ ಇಟ್ಕೊಂಡು ಇದು ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ನಿನ್ನಿಂದ ಎಲ್ಲ ಕಿರಿಕಿರಿ ಆಗ್ತಾಯಿದೆ ಮನೆಯಲ್ಲಿ ಅಂಥೇಳಿ ಸುದೀಪ್ ಅವರು ಈಗ ರಿಲೀಸ್ ಆದಂಥ ಪ್ರೋಮೋದಲ್ಲಿ ರಕ್ಷಿತಾ ಮೇಲೆ ಸಿಕ್ಕಾಪಟ್ಟೆ ಫೈರ್ ಆಗಿದ್ದಾರೆ. ಇನ್ನೂ ಫುಲ್ ಎಪಿಸೋಡ್ನಾಗ ಇನ್ನೂ ತುಂಬ ಫೈರ್ ಮಾಡೋ ಸಾಧ್ಯತೆ ಇದೆ.